ನೈವೇದ್ಯ ಮಾಡದೇ ಇರತಕ್ಕಂಥದ್ದು ಅಂತ ಕೆಲವೊಂದಿದೆ. ಅದನ್ನೆಲ್ಲ ನೈವೇದ್ಯ ಮಾಡೋಕ್ಕೆ ಬರೋದಿಲ್ಲ. ಬೀಟ್ರೂಟು ಇವೆಲ್ಲ ನೈವೇದ್ಯಕ್ಕೆ ಬರದೇ ಇರತಕ್ಕಂಥ ಪದಾರ್ಥಗಳು. ಅಂದರೆ ಈ ರೀತಿ ಆಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಹಾಕಿ ನೀವು ದೇವ್ರ ಮುಂದೆ ನೈವೇದ್ಯ ಮಾಡೋಂಗಿಲ್ಲ. ಈ ಶಾವಿಗೆ ಪಾಯಸನೂ ಅಷ್ಟೇ, ಶಾವಿಗೆ ಪಾಯಸವನ್ನು ದೇವ್ರ ಮುಂದೆ ನೈವೇದ್ಯ ಮಾಡೋದಿಲ್ಲ. ಹಾಲು ಒಡೆದಿರೋದ್ರಿಂದ ಮಾಡಿರೋ ಪದಾರ್ಥಗಳು ನೈವೇದ್ಯಕ್ಕೆ ಬರೋದಿಲ್ಲ. ಹಾಗೆ ವಿಶ್ವಾಮಿತ್ರ ಸೃಷ್ಟಿನಲ್ಲಿ ಆಗಿರ್ತಕ್ಕಂಥ ಹಣ್ಣುಗಳಾಗಲಿ, ತರಕಾರಿಗಳಾಗಲಿ, ಪದಾರ್ಥಗಳಾಗಲಿ ಯಾವುದೂ ದೇವರ ನೈವೇದ್ಯಕ್ಕೆ ಬರೋದಿಲ್ಲ. ಇಷ್ಟರ ಮೇಲೆ ಬ್ರಹ್ಮ ಸೃಷ್ಟಿ ಯಾವುದೂ ಇಲ್ಲ. ಹಣ್ಣುಗಳಲ್ಲಿ ಹಸಿ ಮೆಣಸಿನಕಾಯಿ ಹಾಕಿ ನೈವೇದ್ಯ ಮಾಡೋದಿಲ್ಲ, ಮೆಣಸನ್ನು ಮಾತ್ರ ಹಾಕ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ದುಷ್ಪರಿಣಾಮಗಳು ನಿಮ್ಮ ದೇಹದ ಮೇಲೆ ಬೀಳಬೇಕಾದ್ರೆ ನೀವು ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ನಿಮ್ಮ ಸಾಧನೆ ಗುರಿ ಮುಟ್ಟೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರವೇ ಸ್ನಾನ, ಶುದ್ಧವಾಗಿರ್ತಕ್ಕಂಥ ವಸ್ತ್ರ, ಶುದ್ಧವಾಗಿರ್ತಕ್ಕಂಥ ಆಹಾರ, ಹೈಜಿನ್ ಅಂತ ಏನು ನೀವು ಕರಿತೀರಾ, ಆ ಹೈಜಿನ್ ಅನ್ನೋದು ಬರೀ ಫುಡ್ಡಲ್ಲಿದ್ದರೆ ಮಾತ್ರ ಸಾಲಲ್ಲ. ಎಲ್ಲದರಲ್ಲೂ ವಸ್ತ್ರದಲ್ಲೂ ಇರಬೇಕಾಗತ್ತೆ, ಸ್ಪರ್ಶದಲ್ಲೂ ಇರಬೇಕಾಗತ್ತೆ. ಮಡಿ ಅನ್ನೋದು ಅದೇನೆ. ಹೈಜಿನ್ ಅಂದ್ರೇ ಮಡಿ, ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ. ಆ ಹೈಜಿನ್ ಇಲ್ಲ, ಅಲ್ಲಿ ಫುಡ್ ಸರಿ ಇಲ್ಲ ಅಂತಂದರೆ ವ್ಯತ್ಯಾಸ ಏನಾಗುತ್ತೆ ಅನ್ನೋದು ಅದ್ರ ನಿಮಗೆ ಗೊತ್ತಿರುತ್ತೆ ಅಷ್ಟೇ. ಇನ್ನೊಂದು 17ನೇ ವಿಚಾರವಾಗಿ ಹೇಳ್ತಾ ಇದ್ದೀನಿ. 17ನೇ ವಿಚಾರ ಅಂತಂದರೆ ಈ ಪೂಜಾ ಸಾಮಗ್ರಿಗಳನ್ನ ನಾವು ಅಂಗಡಿಯಿಂದ ತರಬೇಕಾದ್ರೇನು ಅಥವಾ ಮನೆಯಲ್ಲಿ ತಟ್ಟೆಯಲ್ಲಿ ಜೋಡಿಸಿರ್ಬೇಕಾದ್ರೂ ಗೊತ್ತಿಲ್ಲದೆ ಎಡುವುದು, ಕಾಲಲ್ಲಿ ತಾಕಿಸೋದು, ಕೂತಿರುವಾಗ ಸಡನ್ನಾಗಿ ಕಾಲಕ್ಕೆ ತಾಕತ್ತೆ, ಇದೆಲ್ಲ ನಡೀತಕ್ಕಂಥ ವಿಚಾರ. ಅದನ್ನು ತಾಕಿಸದೆ ಇರುವ ರೀತಿಯಲ್ಲಿ ನೀವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು. ಕಾಲಕ್ಕೆ ತಾಕಿದ್ರೆ ಅದಕ್ಕೆ ನಮಸ್ಕಾರವನ್ನು ಮಾಡಿ ಅದನ್ನು ತೊಳೆದು ಮತ್ತೆ ಇಡಬೇಕಾಗುತ್ತೆ. ಅದು ಹೂವಾಗಲಿ ಹಣ್ಣಾಗಲಿ, ಅದನ್ನು ನಾವು ಹೂವು ಆದರೆ ಕಾಲಕ್ಕೆ ತಾಕಿದ್ರೆ ಅದನ್ನು ಪೂಜೆಗೆ ಬರೋದಿಲ್ಲ. ಹಣ್ಣು ಗಿಣ್ಣು ಆದರೆ ಅದನ್ನು ತೊಳೆದು ಮತ್ತೆ ತೊಗೊಂಬಂದು ಇಡಬೇಕಾಗತ್ತೆ. ಈ ರೀತಿ ಆಗಿರ್ತಕ್ಕಂಥದ್ದನ್ನು ನೀವು ಮಾಡಲೇಬೇಕಾಗತ್ತೆ. ಇನ್ನೊಂದು, ನೈವೇದ್ಯವನ್ನಾಗಲಿ ಅಥವಾ ನೀರನ್ನಾಗಲಿ, ದೇವರ ಪೂಜೆಗೆ ಮಾಡ್ತಕ್ಕಂಥ ನೀರಾಗಲಿ ನೈವೇದ್ಯ ಆಗಲಿ, ಅದನ್ನು ಮುಚ್ಚದೇ ತೊಗೊಂಬರಬಾರ್ದು. ಆ ನೈವೇದ್ಯದ ದೇವ್ರಿಗೆ ಇಡಬೇಕಾದ್ರೆ ಅದು ಪಾತ್ರೆನಲ್ಲೋ ಎಲೆನಲ್ಲೋ ತಟ್ಟೆನಲ್ಲಿಟ್ಟು ಎಲೆ ಹಾಕಿ ದೇವ್ರ ಮುಂದೆ ತೊಗೊಂಬಂದು ನೈವೇದ್ಯವನ್ನು ಇಡ್ತೀವಿ, ಅಥವಾ ಪಾತ್ರೆಗಳನ್ನೇ ತೊಗೊಂಬಂದು ದೇವ್ರ ಮುಂದೆ ನೈವೇದ್ಯವನ್ನು ಇಡ್ತೀವಿ. ಇಡಬೇಕಾದ್ರೆ ಅದ್ರ ಮೇಲೆ ಎಲೆನೋ ಏನಾದರೂ ಒಂದು ಮುಚ್ಚಿಡಲೇಬೇಕಾಗತ್ತೆ. ಅದನ್ನು ಮುಚ್ಚದೇ ನೈವೇದ್ಯವನ್ನು ಸಂದರ್ಭದಲ್ಲಿ ಮಾತ್ರ ಅದನ್ನು ತೆಗೆದು ನೈವೇದ್ಯವನ್ನು ಮಾಡಬೇಕಾಗತ್ತೆ. ಬಿಟ್ಟರೆ ಉಳಿದ ಸಮಯದಲ್ಲಿ ಅದನ್ನು ಮುಚ್ಚಿರಲೇಬೇಕಾಗತ್ತೆ. ಅದನ್ನು ಓಪನ್ನಾಗಿ ತೆಗೆದಿಟ್ಟು ಇದು ಒಂದು ಹೈಜಿನ್ ವಿಚಾರವೇ ಅಷ್ಟೇ, ಅದೇನು ದೊಡ್ಡ ವಿಚಾರ ಅಲ್ಲ. ಭಗವಂತನ ಮುಂದೆ ನೈವೇದ್ಯ ಮಾಡಬೇಕಾದ್ರೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಎಲ್ಲರಿಗೂ ತೋರಿಸ್ಕೊಂಡು ತೊಗೊಂಡೋಗ್ಬೇಕಾದ್ರೆ ಅಲ್ಲೇ ಅವ್ರ ನೀರು ಊರಿರುತ್ತೆ ಬಾಯಲ್ಲಿ. ಅಲ್ಲಿ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಪಂಚಭಕ್ಷ ಪರಮಾನ್ನಗಳನ್ನು ಇಟ್ಟು ತಗೊಂಡು ಹೋಗಬೇಕಾದ್ರೆ ಅದನ್ನ ನೋಡ್ತಿರೋಂಗ್ಲ ಅವ್ನ ಬಾಯಲ್ಲಿ ನೀರು ಉರ್ತಾ ಇರುತ್ತೆ. ಇವನು ಅಲ್ಲೇ ಅವನು ಅದನ್ನು ಆಸ್ವಾದಿಸ್ಬಿಟ್ಟಿರ್ತಾನೆ. ಅದು ಭಗವಂತನಿಗೆ ಸಮರ್ಪಣೆ ಆಗೋದಿಲ್ಲ. ಹಾಗಾಗಿ ಅದ್ರ ಮೇಲೆ ಏನಾದರೂ ಒಂದು ತಟ್ಟೆ ಆಗಲಿ ಅಥವಾ ಎಲೆಯನ್ನಾಗಲಿ ಮುಚ್ಚಿ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ಅದನ್ನು ಮರೆಯಲ್ಲಿ ದೇವ್ರಿಗೆ ನೈವೇದ್ಯವನ್ನು ಮಾಡಿ ಮತ್ತೆ ಹಾಗೆ ಮುಚ್ಚಿ ತೊಗೊಂಡು ಪ್ರಸಾದದ ಜೊತೆ ಸೇರಿಸ್ಬೇಕಾಗತ್ತೆ. ಹಾಗಾಗಿ ಅದನ್ನು ಮುಚ್ಚದೆ ನೀವು ನೈವೇದ್ಯವನ್ನು ಮಾಡೋಂಗಿಲ್ಲ, ನೈವೇದ್ಯವನ್ನು ತರೋಂಗಿಲ್ಲ. ತಂದಿಟ್ಟ ನಂತರ ನೈವೇದ್ಯವನ್ನು ನೀವು ಅದನ್ನು ಮುಚ್ಚಿಡಲೇಬೇಕಾಗುತ್ತೆ. ಇನ್ನೂ ಒಂದು, ತಿನ್ನಬಾರತಕ್ಕಂಥ ವಸ್ತುಗಳು ಅಂತಂದರೆ, ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಕೆಲವೊಂದು ಪರ್ಟಿಕ್ಯುಲರಾಗಿ ಪದಾರ್ಥ, ಹಣ್ಣುಗಳಾಗ್ಬೋದು, ಕೆಲವೊಂದು ವಸ್ತುಗಳಾಗ್ಬೋದು, ಅಥವಾ ಕೆಲವೊಂದು ಆಹಾರಗಳಾಗ್ಬೋದು, ನೈವೇದ್ಯ ಮಾಡದೇ ಇರತಕ್ಕಂಥದ್ದು ಅಂತ ಕೆಲವೊಂದಿದೆ. ಅದನ್ನೆಲ್ಲ ನೈವೇದ್ಯ ಮಾಡೋಕ್ಕೆ ಬರೋದಿಲ್ಲ. ದೇವರಿಗೆ ಯಾವುದನ್ನು ನೈವೇದ್ಯ ಮಾಡಬೇಕು ಅದನ್ನು ಮಾತ್ರವೇ ನೈವೇದ್ಯ ಮಾಡಬೇಕು. ಅದು ಬಿಟ್ಟು ನಾವು ತಿನ್ನದೇ ಇರತಕ್ಕಂಥದ್ದು ಪದಾರ್ಥಗಳನ್ನು ಅಥವಾ ಬೇರೆ ಬೇರೆ ವಿಧಿವಾಗಿರ್ತಕ್ಕಂಥ ಪದಾರ್ಥಗಳನ್ನು ದೇವರ ನೈವೇದ್ಯಕ್ಕೆ ಇಡೋಂಗಿಲ್ಲ. ಒಂದು ಉದಾಹರಣೆ ಹೇಳ್ಬೋದು ಅಂತಂದರೆ, ಕೆಲವೊಂದು ತರಕಾರಿಗಳು, ಎಲ್ಲ ತರಕಾರಿಗಳು ನೈವೇದ್ಯಕ್ಕೆ ಬರೋದಿಲ್ಲ, ಎಲ್ಲ ಹಣ್ಣುಗಳೂ ದೇವರಿಗೆ ನೈವೇದ್ಯಕ್ಕೆ ಬರೋದಿಲ್ಲ. ಇವಾಗ ಪಪ್ಪಾಯ ಆಗ್ಬೋದು, ಈ ಕರ್ಬೂಜ ಆಗ್ಬೋದು, ಆಮೇಲೆ ಅನಾನಸ್ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳು ನೈವೇದ್ಯಕ್ಕೆ ಬರೋದಿಲ್ಲ. ಈ ಫಾರಿನ್ನಿಂದ ಬಂದಿರತಕ್ಕಂಥ ಪದಾರ್ಥಗಳು ಯಾವುದೂ ನೈವೇದ್ಯಕ್ಕೆ ಬರೋದಿಲ್ಲ. ತರಕಾರಿಗಳು ಅಷ್ಟೇ. ಈ ಸೀಮೆ ಅಂತ ಏನು ಹೇಳ್ತೀವಿ, ಈ ಸೀಮೆ ಬದನೆಕಾಯಿ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸೀಮೆ ಅನ್ನೋ ಪದಾರ್ಥವನ್ನು ಸೇರಿಸಿರ್ತೀವಿ. ಅಂದರೆ ಆ ತರಕಾರಿಗಳಲ್ಲಿ ನಮ್ಮ ಭೂಮಿನಲ್ಲಿ ಭಾರತದಲ್ಲಿ
ಇಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳು ಬಿಟ್ಟು ಬೇರೆ ಇನ್ಯಾವುದೂ ನಾವು ನೈವೇದ್ಯಕ್ಕೆ ಉಪಯೋಗಿಸೋಕೆ ಬರೋದಿಲ್ಲ. ಈ ತಿನ್ನೋದು ಏನು ಬೇಕಾದರೂ ತಿನ್ಬೋದು, ಅದ್ರ ನಮ್ಗೆ ಅದನ್ನ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ. ದೇವ್ರ ನೈವೇದ್ಯಕ್ಕೆ ಈ ಪಪ್ಪಾಯ, ಈ ಅನಾನಸ್ಸು, ಈ ಹಲಸಿನಣ್ಣು, ಈ ಕರ್ಬೂಜ ಇದ್ಯಾವುದು ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ. ಅದೇ ಅದಕ್ಕೆ ಏನಾರ ಮುಖ್ಯವಾಗಿ ಕಾರಣ ಇದೆ ಅಂದರೆ ಅದು ಸೃಷ್ಟಿನಲ್ಲಿ ವಿಶ್ವಾಮಿತ್ರ ಸೃಷ್ಟಿ, ಬ್ರಹ್ಮ ಸೃಷ್ಟಿ ಅಂತ ಎರಡು ವಿಧವಾಗಿರ್ತಕ್ಕಂಥ ಸೃಷ್ಟಿ ಇದೆ. ಬ್ರಹ್ಮ ಸೃಷ್ಟಿನಲ್ಲಿ ಬರ್ತಕ್ಕಂಥ ಪದಾರ್ಥಗಳು ಮಾತ್ರವೇ ನೈವೇದ್ಯಕ್ಕೆ ಉಪಯೋಗ ಆಗತ್ತೆ ಬಿಟ್ಟರೆ, ವಿಶ್ವಾಮಿತ್ರ ಸೃಷ್ಟಿನಲ್ಲಿ ಆಗಿರ್ತಕ್ಕಂಥ ಹಣ್ಣುಗಳಾಗಲಿ, ತರಕಾರಿಗಳಾಗಲಿ, ಪದಾರ್ಥಗಳಾಗಲಿ ಯಾವುದೂ ದೇವರ ನೈವೇದ್ಯಕ್ಕೆ ಬರೋದಿಲ್ಲ ಅಂತ. ಇದನ್ನೆಲ್ಲ ವಿಶ್ವಾಮಿತ್ರ ಸೃಷ್ಟಿ ಅಂತ ಹೇಳಿ ಕರೀತಾರೆ. ಈ ಪಪ್ಪಾಯ, ಅನಾನಸ್ಸು, ಕರ್ಬೂಜ ಮತ್ತು ಕಲ್ಲಂಗಡಿ ಇದೆಲ್ಲ ಯಾವುದು ನೈವೇದ್ಯ ಮಾಡೋದಕ್ಕೆ ಬರೋದಿಲ್ಲ. ಬ್ರಹ್ಮ ಸೃಷ್ಟಿನಲ್ಲಿ ಯಾವ್ಯಾವುದಿದೆ ಆ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದು ಮಾತ್ರವೇ ನೈವೇದ್ಯಕ್ಕೆ ಬರುತ್ತೆ. ವಿಶ್ವಾಮಿತ್ರ ಸೃಷ್ಟಿ ನೈವೇದ್ಯಕ್ಕೆ ಬರೋದಿಲ್ಲ. ಈ ಬಟರ್ ಫ್ರೂಟ್ ಅಂತ ಏನೋ ಒಂದು ಬರುತ್ತೆ, ಈ ಫಾರಿನಿಂದ ಆರೆಂಜ್ಗಳೆಲ್ಲ ಬರುತ್ತೆ, ಇವು ಯಾವುದು ಕೆಲವೊಂದೆಲ್ಲ ನೈವೇದ್ಯಕ್ಕೆ ಬರೋದಿಲ್ಲ. ನಾವು ತಿಂದೇ ಹೋದರೂ ಗಣಪತಿ ಹಬ್ಬದ ದಿವಸ ಬೇಲ್ದಂತ ಅವನ್ನ ನೈವೇದ್ಯ ಮಾಡ್ತೀವಿ. ಯಾಕೆ ಅಂತಂದರೆ ಬೇಲದನ್ನು ಗಣಪತಿಗೆ ವಿಶೇಷ. ಅವೆಲ್ಲ ಬ್ರಹ್ಮ ಸೃಷ್ಟಿ. ನನ್ನ ಅರಿವಿಗೆ ಗೊತ್ತಿರೋ ಪ್ರಕಾರ ಇಷ್ಟರ ಮೇಲೆ ಬ್ರಹ್ಮ ಸೃಷ್ಟಿ ಯಾವುದೂ ಇಲ್ಲ. ಹಣ್ಣುಗಳಲ್ಲಿ ತರಕಾರಿಗಳಾಗ್ಬೋದು, ಇಷ್ಟೇ, ಇದಕ್ಕಿಂತ ದೊಡ್ಡದಾಗಿ ಯಾವುದೂ ಸೃಷ್ಟಿ ಮಾಡಲೇ ಇಲ್ಲ ಹಣ್ಣುಗಳು. ಈ ದೊಡ್ಡ ಇಷ್ಟಿಷ್ಟಪ್ಪ ಹಣ್ಣುಗಳೆಲ್ಲ ಯಾವ್ಯಾವುದಿದೆ ಅದು ಎಲ್ಲವೂ ವಿಶ್ವಾಮಿತ್ರ ಸೃಷ್ಟಿನೇ. ಆ ಕರ್ಬೂಜ ಆಗ್ಬೋದು, ಅನಾನಸ್ ಆಗ್ಬೋದು, ಅಥವಾ ಕಲ್ಲಂಗಡಿ ಆಗ್ಬೋದು, ಕರ್ಬೂಜ ಆಗ್ಬೋದು, ಪಪಾಯ ಆಗ್ಬೋದು, ಇವೆಲ್ಲನೂ ಇಷ್ಟಿಷ್ಟಪ್ಪ ಇಷ್ಟಿಷ್ಟದ ಬ್ರಹ್ಮ ಸೃಷ್ಟಿನಲ್ಲಿ ಅದು ಯಾವುದೂ ಇಲ್ಲ. ಅಂದರೆ ಗುರುಗಳ ಇದರಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಅಂದರೆ ನೈವೇದ್ಯಕ್ಕೆ ಈ ಹಣ್ಣುಗಳು ಉಪಯೋಗಿಸೋಂಗಿಲ್ಲ. ಇವಾಗ ತಾಂಬೂಲ ಅಂತ ನಾವು ದೇವ್ರ ಮುಂದೆ ಇಡ್ತೀವಲ್ಲ, ಅಂದರೆ ಪಂಚತಾಂಬೂಲಗಳನ್ನು ಇಟ್ಬಿಟ್ಟು ಅದ್ರ ಕೂಡ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ನಾವು ಅದನ್ನ ಇಡ್ತೀವಿ. ಸೊ ಅದರಲ್ಲೂ ಕೂಡ ಈ ಹಣ್ಣುಗಳನ್ನು ಉಪಯೋಗಿಸೋಂಗಿಲ್ಲ. ಕೊಡೋದಕ್ಕೆ ಏನು ಬೇಕಾದರೂ ಕೊಟ್ಕೊಳ್ಳಿ, ನೈವೇದ್ಯಕ್ಕೆ ಮಾತ್ರ ಬರೋದಿಲ್ಲ. ನೈವೇದ್ಯಕ್ಕೆ ಮಾತ್ರ ಇದು ಉಪಯೋಗ. ನೈವೇದ್ಯ ಈ ಪಪ್ಪಾಯ, ಕರ್ಬೂಜ ಇದನ್ನ ಯಾರು ತಾಂಬೂಲದಲ್ಲಿ ಇಟ್ಕೊಡೋದಿಲ್ಲ. ಕೊಟ್ಟರೆ ಆಪಲ್ಲು, ಅನಾನಸ್ಸು, ಆರೆಂಜು, ಸೀಬೆಹಣ್ಣು, ಈ ರೀತಿಯ ಸಪೋಟಾನೋ ಅಥವಾ ದಾಳಿಂಬೆನೋ ಈ ರೀತಿ ಯಾವುದೋ ಹಣ್ಣನ್ನು ಇಟ್ಕೊಡ್ತಾರೆ ಬಿಟ್ಟರೆ, ಈ ಪಪ್ಪಾಯ, ಕರ್ಬೂಜ ಈ ಥರ ಹಣ್ಣುಗಳು ಯಾರೂ ಇಟ್ಕೊಡೋದಿಲ್ಲ. ಕೊಡೋದು ತಪ್ಪೇನಿಲ್ಲ, ಕೊಡಿ, ಅವ್ರು ತಿನ್ಕೊಳ್ತಾರೆ, ಅಷ್ಟು ಬಿಟ್ಟರೆ ಅದರಿಂದ ತಪ್ಪೇನೂ ಇಲ್ಲ. ಆದರೆ ನೈವೇದ್ಯಕ್ಕೆ ಮಾತ್ರ ಬರೋದಿಲ್ಲ. ದೇವ್ರ ಮುಂದೆ ನೈವೇದ್ಯಕ್ಕೆ ಈ ಹಣ್ಣುಗಳನ್ನಾಗಲಿ, ಈ ಸೀಮೆ ಬದನೆಕಾಯಿ ಅನ್ನೋದು ಅಥವಾ ಇನ್ನೊಂದೆಲ್ಲ ಯಾವುದು ಬರೋ, ಈ ಟೊಮೊಟೊ, ಈ ಕ್ಯಾರೆಟು, ಈ ಬೀಟ್ರೂಟು, ಇವೆಲ್ಲ ನೈವೇದ್ಯಕ್ಕೆ ಬರದೇ ಇರತಕ್ಕಂಥ ಪದಾರ್ಥಗಳು. ಅಂದರೆ ಈ ರೀತಿ ಆಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಹಾಕಿ ನೀವು ದೇವ್ರ ಮುಂದೆ ನೈವೇದ್ಯ ಮಾಡೋಂಗಿಲ್ಲ. ಈ ಶಾವಿಗೆ ಪಾಯಸನೂ ಅಷ್ಟೇ, ಶಾವಿಗೆ ಪಾಯಸವನ್ನು ದೇವ್ರ ಮುಂದೆ ನೈವೇದ್ಯ ಮಾಡೋದಿಲ್ಲ. ಯಾಕೆ ಗುರು? ಶಾವಿಗೆ ಮಾಡಲ್ಲ ಅಷ್ಟೇ. ಶಾವಿಗೆ ಅದೆಲ್ಲ ಈಗಿನ ಕಾಲದಲ್ಲಿ ಬಂದಿರೋ ಶಾವಿಗೆನಲ್ಲಿ ನೈವೇದ್ಯ ಮಾಡೋದಿಲ್ಲ. ಬೇಳೆ ಪಾಯಸಗಳು, ಅಕ್ಕಿ ಪಾಯಸಗಳು, ಈ ರೀತಿ ಸುಮಾರು ಪಾಯಸಗಳಿದೆ, ಅದನ್ನು ಮಾಡಿ ನೈವೇದ್ಯ ಕಡಲೆಬೇಳೆನೋ ಹೆಸರು ಬೇಳೆನೋ ಯಾವುದೋ ಒಂದು ಮಾಡ್ತಾರೆ, ಅಕ್ಕಿ ಪಾಯಸನೋ ಈ ಥರ. ಶಾವಿಗೆ ಮಾತ್ರ ಶಾವಿಗೆ ನೈವೇದ್ಯಕ್ಕೆ ಬರೋದಿಲ್ಲ, ಹಾಗಾಗಿ ಶಾವಿಗೆಯನ್ನು ಉಪಯೋಗಿಸೋದಿಲ್ಲ. ಇನ್ನು ಈ ರೀತಿಯ ನೈವೇದ್ಯದಲ್ಲಿ ಪದಾರ್ಥಗಳನ್ನು ನೈವೇದ್ಯ ಮಾಡೋಕ್ಕೆ ಬರೋದಿಲ್ಲ, ಅದನ್ನೆಲ್ಲ ಹೇಳೋಕ್ಕಾಗೋದೂ ಇಲ್ಲ. ಕೆಲವೊಂದು ಸ್ವೀಟ್ಸು ಇವಾಗ ಏನೇನೋ ಬಂದುಬಿಟ್ಟಿದೆ, ಅದನ್ನೆಲ್ಲ ನೈವೇದ್ಯ ಮಾಡೋಂಗಿಲ್ಲ. ಅದಕ್ಕೆ ಆದಂಥ ಪ್ರಾಶಸ್ತ್ಯ ಇರತಕ್ಕಂಥ ಸ್ವೀಟ್ಗಳನ್ನು ಮಾತ್ರವೇ ನೈವೇದ್ಯ ಮಾಡಬೇಕೆ ಬಿಟ್ಟರೆ, ಹಾಲಿಂದ ಒಡೆದಿರ್ತಕ್ಕಂಥ ಪದಾರ್ಥಗಳನ್ನು ನೈವೇದ್ಯ ಮಾಡೋದಿಲ್ಲ. ಹಾಲನ್ನು ಮನೆಗಳಲ್ಲಿ ಹೊಡಿಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಲನ್ನು ಯಾರೂ ಒಡೆಯೋದಿಲ್ಲ. ಅಂದರೆ ಇವಾಗ ವೆನಿಗರು ಅಥವಾ ಏನೋ ಹಾಕಿ ಮಾಡಿ ಅದನ್ನು ಗಟ್ಟಿ ಮಾಡಿ ಹಾಲಿಂದ ಒಡೆದಿರ್ತಕ್ಕಂಥದ್ರಿಂದ ನೈವೇದ್ಯ ಮಾಡ್ತಾರೆ. ಪದಾರ್ಥಗಳನ್ನು, ಸ್ವೀಟ್ಗಳನ್ನು ಮಾಡ್ತಾರೆ, ಸಿಹಿ ತಿಂಡಿಗಳನ್ನು. ಆ ಸಿಹಿ ತಿಂಡಿಗಳನ್ನು ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕೆ ಬರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಹಾಲಿಂದ ಪದಾರ್ಥಗಳನ್ನು ನೈವೇದ್ಯ ಮಾಡ್ಬೋದೇ ಬಿಟ್ಟರೆ, ಹಾಲು ಒಡೆದಿರೋದ್ರಿಂದ ಮಾಡಿರೋ ಪದಾರ್ಥಗಳು ನೈವೇದ್ಯಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ಯಾವುದನ್ನು ನೀವು ನೈವೇದ್ಯ ಮಾಡೋಂಗಿಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ವಿಚಾರ ತಿಳಿಸ್ತೀರಾ ಗುರುಗಳ? ಅಂದರೆ ಇವಾಗ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಇವಾಗ ಶಿವನಿಗೆ ಆದಂಥ ಒಂದು ಕೆಲವೊಂದು ನೈವೇದ್ಯ ಮಾಡ್ತಾರೆ, ಆಮೇಲೆ ವೆಂಕಟೇಶ್ವರನಿಗೆ ಕೆಲವೊಂದು ನೈವೇದ್ಯ ಮಾಡ್ತಾರೆ, ದೇವಿಗೆ ಒಂದು ನೈವೇದ್ಯ. ಸೊ ಅದರ ಒಂದು ವಿಶೇಷತೆ ಬಗ್ಗೆ ಇಲ್ಲಿ ನಾನು ದೇವಿಗೆ ಸಂಬಂಧಪಟ್ಟ ಇರ್ತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಇರೋದು. ನೈವೇದ್ಯ ಎಲ್ಲನೂ ಆಗತ್ತೆ,
ಅನ್ನದಿಂದ ಮಾಡಿರ್ತಕ್ಕಂಥದ್ದು ಎಲ್ಲ ಆಗುತ್ತೆ. ಆದರೆ ನೈವೇದ್ಯ ಮಾಡಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ. ಹಸಿ ಮೆಣಸಿನ್ಕಾಯಿ ಹಾಕಿರೋವಂಥ ಪದಾರ್ಥಗಳು ಯಾವುದೂ ನೈವೇದ್ಯ ಮಾಡೋದಿಲ್ಲ. ಇವನ್ ನೀವು ತಿರುಪತಿಗೆ ಹೋದ್ರೂ ಪುಳಿಯೋಗರೆ ಕೊಟ್ಟರು ಮೆಣಸನ್ನು ಯೂಸ್ ಮಾಡಿರ್ತಾರೆ, ಆದರೆ ಹಸಿ ಮೆಣಸಿನ್ಕಾಯಿ ಎಲ್ಲೂ ಯೂಸ್ ಮಾಡಿರೋದಿಲ್ಲ. ಹಸಿ ಮೆಣಸಿನ್ಕಾಯಿ ನಮ್ಮ ದೇಶದ ಪದಾರ್ಥವೇ ಅಲ್ಲ, ಅದು ಹೊರಗಿಂದ ಬಂದಿರತಕ್ಕಂಥದ್ದು. ಹಸಿ ಮೆಣಸಿನ್ಕಾಯಿ ಹಾಕಿ ನೈವೇದ್ಯ ಮಾಡೋದಿಲ್ಲ, ಮೆಣಸನ್ನು ಮಾತ್ರ ಹಾಕ್ತಾರೆ, ಹಸಿ ಮೆಣಸಿನ್ಕಾಯಿ ಹಾಕೋದಿಲ್ಲ. ಹಸಿ ಮೆಣಸಿನ್ಕಾಯಿ ಹಾಕಿರೋ ಯಾವುದೇ ಪದಾರ್ಥ ಎಲ್ಲ ದೇವ್ರಿಗೂ ಸ್ವೀಟು ಮಾಡೇ ಮಾಡ್ತಾರೆ. ಶಾಲ್ಯಾನ್ನ ಆಗ್ಬೋದು, ಗುಡಾನ್ನ ಆಗ್ಬೋದು, ಅಂದರೆ ಪೊಂಗಲ್, ಬೆಲ್ಲದ ಪೊಂಗಲ್ ಆಗ್ಬೋದು, ಎಲ್ಲ ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಶಾಲ್ಯಾನ್ನ ಆಗ್ಬೋದು, ಇದು ಮಾಡೇ ಮಾಡ್ತಾರೆ ನೈವೇದ್ಯ. ಅದಕ್ಕೆ ಇದು ಅಂತೆಲ್ಲ ಅದೊಂದು ಸೀಸನ್ಗೆ ತಕ್ಕ ಹಾಗೆ. ಇವಾಗ ರಾಮನವಮಿಗೆ ಕೋಸಂಬರಿ ಪಾನಕನ ಯಾಕೆ ಕೊಡ್ತಾರೆ ಅಂತಂದರೆ ಆ ಬಿಸಿಲು ಕಾಲ ಜಾಸ್ತಿ ಇರುತ್ತೆ, ಆ ಸಂದರ್ಭಕ್ಕೆ ದೇಹನ ತಂಪಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾನಕ, ಮೊಸರು ಮಜ್ಜಿಗೆ ಮತ್ತು ಪಾನಕವನ್ನು, ಕೋಸಂಬರಿಯನ್ನು ಕೊಡ್ತಾರೆ. ಅದು ಕಾಲಕ್ಕೆ ತಕ್ಕ ಹಾಗೆ. ಇವಾಗ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಡ್ತಾರೆ. ಯಾಕೆ ಎಳ್ಳು ಬೆಲ್ಲ ಕೊಡ್ತಾರೆ ಅಂತಂದರೆ ಎಳ್ಳು ಬೆಲ್ಲವನ್ನು ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚ್ತಾರೆ. ಯಾಕೆ ಹಂಚ್ತಾರೆ ಅಂತಂದರೆ ಅದು ಥಂಡಿ ಕಾಲ, ದೇಹ ಉಷ್ಣವಾಗಿರಲಿ ಅಂತ ಎಲ್ಲ ಉಷ್ಣ ಪದಾರ್ಥಗಳೇ ಹಾಕ್ತಾರೆ. ಈ ಕಡಲೆಕಾಯಿ ಬೀಜ, ಬೆಲ್ಲ ಆಗ್ಬೋದು, ಆಮೇಲೆ ಎಳ್ಳು ಆಗ್ಬೋದು, ಕೊಬ್ಬರಿ, ಎಲ್ಲನೂ ಉಷ್ಣ ಪದಾರ್ಥಗಳೇ. ದೇಹವನ್ನು ಸಮಚಿತ್ತಕ್ಕೆ ತರೋದಕ್ಕೋಸ್ಕರ ಅದನ್ನು, ಆ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಅದನ್ನೇ ಆಹಾರವಾಗಿ ಸ್ವೀಕಾರ ಮಾಡೋದಕ್ಕೆ ಅಂತ ಹೇಳ್ತಾರೆ. ನಮ್ಮ ದೇಶೀಯ ಒಂದೊಂದು ದೇವರಿಗೆ ಒಂದೊಂದು ಸುಮಾರು ಮಾಡ್ತಾರೆ, ಅದು ಇದೆ ಅಂತ ಏನಿಲ್ಲ. ಆಯಾ ಸಂದರ್ಭ, ಆಯಾ ನಾವು ಮಾಡ್ತಕ್ಕಂಥ ಪೂಜೆಗಳಿಗೆ, ಪುನಸ್ಕಾರಗಳಿಗೆ ಸಂಬಂಧಪಟ್ಟಾಗೆ ಆ ನೈವೇದ್ಯಗಳು ಇರುತ್ತೆ. ಅದನ್ನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಯಾವ್ಯಾವ ಪೂಜೆಗೆ ಯಾವ್ಯಾವುದು ಅಂತ ಹೇಳೋದು ಕಷ್ಟ ಆಗುತ್ತೆ. ವರ್ಷ ಪೂರ್ತಿ ಹಬ್ಬಗಳಿರುತ್ತೆ ಎಲ್ಲ. ಇವಾಗ ವೆಂಕಟೇಶ್ವರರಿಗೆ ಪುಳಿಯೋಗರೆ ಭಾಳ ಪುಳಿಯೋಗರೆ ಇಷ್ಟ ಅಂತ ಅಲ್ಲ, ಇವಾಗ ಲಾಡೂನು ಇದೆ, ಲಾಡು ಇಷ್ಟ ಇಲ್ಲ ಅಂತನಾ? ಹಾಗಲ್ಲ. ಆಯಾ ದೇವರಿಗೆ ಅಲ್ಲಿನ ಸಿಗುವಂಥ ಪದಾರ್ಥಗಳು ಅಂದರೆ ಎಲ್ಲೂ ಕೆಲವೊಂದನ್ನು ನಿಷಿದ್ಧ ಮಾಡಿದ್ದಾರೆ. ಇವಾಗ ತರಕಾರಿ ಹಾಕಿ ಬೆಳಿಗ್ಗೆ ಹೊತ್ತು ದೇವರಿಗೆ ಕದಂಬ ಅಂತ ಹೇಳಿ ತಿರುಪತಿನಲ್ಲಿ ಮಾಡ್ತಾರೆ. ಕದಂಬ ಭಾಳ ಜನ ತಿಂದಿದ್ದ, ಅಂದರೆ ಅದೊಂದು ರೀತಿ ಬಿಸಿಬೇಳೆಭಾತ್ ಥರನೇ ಅದು. ಆದರೆ ಮೆಣಸಿನ ಪುಡಿ ಆಗಲಿ, ಮೆಣಸಿನ್ಕಾಯಿ ಆಗಲಿ ಹಾಕಲ್ಲ, ಅಲ್ಲಿ ಬರೀ ಮೆಣಸೊಂದೇ ಯೂಸ್ ಮಾಡೋದು. ಬರೀ ಮೆಣಸನ್ನು ಹಾಕಿ ಕದಂಬವನ್ನು ಮಾಡ್ತಾರೆ. ಅಲ್ಲಿ ಅವ್ರು ಹಾಕೋದು ಕುಂಬಳಕಾಯಿ ಹಾಕಿರ್ತಾರೆ, ಬೀನ್ಸ್ ಹಾಕಿರ್ತಾರೆ, ಕ್ಯಾರೆಟ್ ಎಲ್ಲ ಹಾಕಲ್ಲ. ಕೆಲವೊಂದು ತರಕಾರಿಗಳನ್ನು ಹಾಕ್ತಾರೆ. ಈ ಯಾವುದದು ಸುವರ್ಣಗಡ್ಡೆ, ಕುಂಬಳಕಾಯಿ, ಈ ರೀತಿಯಾಗಿ ನಮ್ಮ ಬಾಳೆಕಾಯಿ, ಈ ರೀತಿಯಾಗಿರ್ತಕ್ಕಂಥ ತರಕಾರಿಗಳನ್ನು, ಇಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನು ಹಾಕಿ ನೈವೇದ್ಯ ಮಾಡ್ತಾರೆ. ಬಿಟ್ಟರೆ ಈ ಕ್ಯಾರೆಟು, ಈ ಟೊಮೆಟೊ, ಈ ಬೀಟ್ರೋಟು ಇದನ್ನೆಲ್ಲ ನೈವೇದ್ಯಕ್ಕೆ ಉಪಯೋಗಿಸೋದಿಲ್ಲ. ಕೆಲವೊಂದೆಲ್ಲ ನಿಷಿದ್ಧ ಇದೆ, ಕೆಲವೊಂದೆಲ್ಲ ಹಾಕಿ ನೈವೇದ್ಯ ಮಾಡೋದು. ಅದು ಕೆಲವೊಂದು ನೈವೇದ್ಯಕ್ಕೆ ಬರೋದಿಲ್ಲ. ಅದು ಹೇಳಿದ್ನಲ್ಲ, ನೈವೇದ್ಯಕ್ಕೆ ಅದನ್ನೆಲ್ಲ ಮಾಡೋಂಗಿಲ್ಲ ಅಂತ. ಅದು ಅಮ್ಮನವ್ರಿಗಾಗ್ಬೋದು ಅಥವಾ ಯಾವುದೇ ದೇವ್ರಿಗಾದ್ರೂ ಆಗ್ಬೋದು. ಇನ್ನು ಅದನ್ನೇ ತಿನ್ನಬಾರದ ವಸ್ತುವನ್ನು ನಾವು ದೇವ್ರಿಗೆ ನೈವೇದ್ಯ ಮಾಡಬಾರ್ದು ಅಂತ. ಅಂದರೆ ಮಾಂಸಾದಿಗಳು, ಅಲ್ಲಿ ಕೆಲವೊಂದು ದೇವರುಗಳಿಗೆ ಮಾಂಸಾದಿಗಳನ್ನೂ ಇಡ್ತಾರೆ, ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಅವರು ಏನು ಆಹಾರವನ್ನು ಸೇವಿಸ್ತಾರೋ ಅದನ್ನೇ ದೇವ್ರಿಗೆ ನೈವೇದ್ಯ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅಲ್ಲಿನ ಆಚಾರ ಅದು. ಇವಾಗ ನೀವು ತಿರುಪತಿಗೆ ಹೋಗ್ಬಿಟ್ಟು ನಾನು ಮಾಂಸಾಹಾರ ನೈವೇದ್ಯ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಅಲ್ಲಿ ಶಾಖಾಹಾರವೇ ಆಗ್ಬೋದು. ಈ ಕಾಳು ಭೈರವನಿಗೋದ್ರೆ ಮದ್ದಿವೇ ನೈವೇದ್ಯ, ಅಲ್ಲಿ ಅದೇ ಪ್ರಧಾನ. ಹಾಗಾಗಿ ಆಯಾ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಿದೆಯೋ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಂತೇಳಿ ನಾವು ಅದನ್ನು ತಿನ್ನಬೇಕು ಅನ್ನೋದಲ್ಲ, ಅಲ್ಲಿ ಏನಿದೆಯೋ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇವಾಗ ಅದನ್ನು ಬಿಟ್ಟು ನೀವು ಅದನ್ನು ಮಾಡ್ತಾಯಿದ್ದೀವಿ ನಾವು ಅದನ್ನು ಮಾಡಿ ಅಂತಲ್ಲ, ಅಥವಾ ನಾವು ಮಾಡ್ತಾಯಿದ್ದೀವಿ ನೀವು ಅದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲಿ ಆ ಪರಿಸ್ಥಿತಿ, ಆ ಸಂದರ್ಭಕ್ಕೆ ಏನು ಬೇಕೋ ಅದನ್ನು ನೈವೇದ್ಯವನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಅಲ್ಲಿನ ವಿಚಾರ.